is constitutionally correct, if it is constitutionally correct, ನನ್ನ ಹತ್ರ ಸುಪ್ರೀಂ ಕೋರ್ಟ್ ನ ಜಡ್ಜ್ಮೆಂಟ್ ಇದೆ. ಸುಪ್ರೀಂ ಕೋರ್ಟ್ deems marriage of Hindu woman and Muslim man not valid, but their child is legitimate and is entitled for the father's property. ಈ ಜಾಹೀರಾತಿನಲ್ಲಿ ತೋರಿಸುವ ಮಹಿಳೆ, ಒಂದು ಕೇಳಿಸ್ಕೊಳ್ಳಿ, ಒಂದು ವೇಳೆ ನಾಳೆ ದಿವಸ ನನಗೆ ಈ ಮದುವೆ ಇಷ್ಟ ಇಲ್ಲ, ನಾನು ಡಿವೋರ್ಸ್ ಕೊಡ್ತೀನಿ ಅಂದ್ರೆ ಆಕೆಗೆ ಗಂಡನ ಆಸ್ತಿ ಸಿಗೋದಿಲ್ಲ, ಬಿಕಾಸ್ she was not converted to Islam. ಹೌದಾ? ಸ್ಪೆಷಲ್ ಮ್ಯಾರೇಜ್ ಪ್ರಾವಿಷನ್ ಏನ್ ಕೊಡುತ್ತೆ ನಿಮ್ಗೆ? ನೀವು ಯಾವುದೇ ಫೇತ್ ಅಲ್ಲಿರಿ, ಯಾವುದೇ ಧರ್ಮದವರಾಗಿರ್ಲಿ, ನೀವು ಮದುವೆ ಮಾಡ್ಕೊಬಹುದು. ಕಾನ್ಸ್ಟಿಟ್ಯೂಷನಲಿ ಕರೆಕ್ಟ್. ಉತ್ತರ ಕೊಡಬೇಡಿ. ನನ್ನ ಪ್ರಶ್ನೆ ಇಷ್ಟೇ ಇದೆ, ಹಿಂದೂ ವೈಫ್ ಕಾಂಟ್ ಇನ್ಹೆರಿಟ್ ಮುಸ್ಲಿಂ ಹಸ್ಬೆಂಡ್ಸ್ ಪ್ರಾಪರ್ಟಿ ರೂಲ್ಸ್ ಸುಪ್ರೀಂ ಕೋರ್ಟ್. ಹೌದಾ? ಈ ಜಾಹೀರಾತಿನಲ್ಲಿ ತೋರಿಸಲಾಗಿರುವ ಈ ಮಹಿಳೆ ನಾಳೆ ದಿವಸ ನಾನು ಡಿವೋರ್ಸ್ ಕೊಡ್ತೀನಿ ಅಂದ್ರೆ ಆಕೆಗೆ ಗಂಡನ ಆಸ್ತಿಲಿ ಯಾವ ಪಾಲು ಬರೋದಿಲ್ಲ, ಬಿಕಾಸ್ ಶಿ ವಾಸ್ ನಾಟ್ ಕನ್ವರ್ಟೆಡ್ ಟು ಇಸ್ಲಾಂ. ಹೌದಾ? ಅಂಡ್ ಯು ಕಾಲ್ ಇಟ್, ಇದು ನ್ಯಾಯ ಅಂತ ಕರಿತೀರಿ? ಹೌದು, ನ್ಯಾಯನೇ. ಧರ್ಮ ಹೇಳಿದೆ ಅಲ್ಲ ಮೊದಲೇನೆ. ನೀವು ಜಾತ್ಯತೀತತೆ ಅಂತ ಕರಿತೀರಿ. ನೀವು ಹುಡುಗನನ್ನ ಪ್ರೀತಿ ಮಾಡ್ಸಕ್ಕಿಂತ ಮುಂಚೆ ನೀವು ಯೋಚನೆ ಮಾಡ್ಕೊಳ್ಳಿ. ಧರ್ಮದಲ್ಲಿ ಬಂದ್ರೆ ಮಾತ್ರ ಚಕ್ರವರ್ತಿ, ಮುಸ್ಲಿಂ ಹುಡುಗನನ್ನ ಪ್ರೀತಿಸುವುದಕ್ಕಿಂತ ಮುಂಚೆ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ. ವೆರಿ ಕ್ಲಿಯರ್. ನಾಳೆ ದಿವಸ ಡಿವೋರ್ಸ್ ಆಸ್ತಿ ಸಿಗಲ್ಲ ನಿಮಗೆ, ಯೋಚನೆ ಮಾಡಿ ಪ್ರೀತಿ ಮಾಡಿ. ಒಟ್ಟಾರೆ ಈ ಆಡ್ಗೆ ನಾವು ಕೊಡಬಹುದಾಗಿರುವ ಕೌಂಟರ್, ನಾನು ಕೌಂಟರ್ ಕೊಡಬಹುದಾಗಿರುವಂತ ಇದನ್ನೇ ಕಟ್ ಮಾಡಿ ಬಹುಶಃ ಪ್ಲೇ ಮಾಡಬಹುದು ಅಂತ. ಎಲ್ಲ ಹಿಂದೂ ಹೆಣ್ಮಕ್ಳು ಮುಸ್ಲಿಂ ಹುಡುಗನನ್ನ ಪ್ರೀತಿಸುವ ಮುಂಚೆ ಯೋಚನೆ ಮಾಡಿ ಪ್ರೀತಿಸಿ. ನೀವು ಕನ್ವರ್ಟ್ ಆಗ್ಲೇಬೇಕಾಗಿದ್ದು ಅನಿವಾರ್ಯ, ಇಲ್ಲದೆ ಹೋದ್ರೆ ನಿಮ್ಗೆ ಆಸ್ತಿಯಲ್ಲಿ ಪಾಲಿರಲ್ಲ, ನಿಮ್ಗೆ ಅದರಲ್ಲಿ ಯಾವ ಗೌರವವೂ ಅಲ್ಲಿ ಉಳ್ಕೊಳ್ಳೋದಿಲ್ಲ ಅನ್ನೋದನ್ನ ನೆನ್ಪಿಟ್ಕೊಂಡೆ ಪ್ರೀತಿಸಿ ಅನ್ನೋದನ್ನ ಒಬ್ಬ ಮುಸ್ಲಿಂ ಕ್ಲರಿಕ್ ಹೇಳ್ತಿರೋದು ಅಥವಾ ಮುಸ್ಲಿಂ ಲೀಡರ್ ಹೇಳ್ತಿರೋದು ನನಗೆ ಬಹಳ ವಿಶೇಷ ಅಂತ ಅನ್ಸುತ್ತೆ. ಆದ್ರೆ ಇದು ಅತ್ಯಂತ ಗಂಭೀರವಾಗಿರುವಂತಹ ಅಸಹಿಷ್ಣುತೆ ಅಜಿತ್ ಅಸಹಿಷ್ಣುತೆ ಅನ್ನೋದು ಎಲ್ಲಿದೆ ಅನ್ನೋದು ಈಗ ತುಂಬಾ ಸ್ಪಷ್ಟವಾಗಿ ಗೊತ್ತಾಯ್ತು. ಮತ್ತೊಬ್ಬರನ್ನ ನಮಗೆ ಸಹಿಸಿಕೊಳ್ಳಿಕ್ ಸಾಧ್ಯ ಇಲ್ಲ. ನಮ್ಮ ಮನೆಯಲ್ಲಿ ನನ್ನ ಮಗನ ಹೆಂಡತಿಯಾಗಿ ಬಂದಿರೋಳು ತನ್ನದೇ ಆದ ಒಂದು ಆಚರಣೆ ಮಾಡೋದನ್ನ ನಂಗೆ ಸಹಿಸಿಕೊಳ್ಳಿಕ್ ಸಾಧ್ಯ ಇಲ್ಲ ಅಂತ ಹೇಳೋದಿದೆಯಲ್ಲ, ಅಸಹಿಷ್ಣುತೆಯ ಬೀಜ ಮೊದಲು ಇರೋದು ಅಲ್ಲಿ ಅಂತ, ಅಲ್ಲಿಂದಲೇ ಹೆಮ್ಮರವಾಗಿ ಬರ್ತಿರೋದು. ಈಗ ನಾನು ಆರಂಭದಲ್ಲಿ ಎತ್ತಿದ ಪ್ರಶ್ನೆಗೆ ಬರ್ತಿದ್ದೀನಿ. 7 ದಶಕಗಳಿಂದ ಸಹಿಷ್ಣುತೆಯ ಪಾಠವನ್ನ ನಮಗೆ ಹೇಳ್ಕೊಡ್ತಿದ್ದೀರಿ. ಯಾವ ಮನೆಗಳಲ್ಲಿ ನೀವು ಯಾವ ಫೇತ್ ಅನ್ನು ಬೇಕಾದ್ರೂ ಅನುಸರಿಸಬಹುದು ಅಂತ ಹೇಳುವಂತ ವಿಶಾಲವಾದ ಮನೋಭಾವದಲ್ಲಿ ಇದ್ದೀವೋ, ಯಾವ ರಾಜ ತಾನು ಬೌದ್ಧನಾಗಿದ್ರು ಜೈನ ಮತಕ್ಕೆ ಅವಕಾಶ ಮಾಡಿಕೊಡ್ತಿದ್ನೋ, ವೈದಿಕ ಮತಕ್ಕೆ ಅವಕಾಶ ಮಾಡ್ತಿದ್ನೋ, ವೈದಿಕ ರಾಜನಾಗಿದ್ರೆ ಎಲ್ಲ ಮತಗಳಿಗೂ ಅವಕಾಶ ಮಾಡಿಕೊಡ್ತಿದ್ನೋ, ಅಂತ ಸಾಮ್ರಾಜ್ಯದ ಪರಿಕಲ್ಪನೆಯನ್ನ ಕಂಡು ಅದನ್ನ ಬದುಕಿದ ಹಿಂದೂಗಳಿಗೆ ನೀವು ಪದೇ ಪದೇ ಈ ಟೀಚಿಂಗ್ ಕೊಡೋ ಬದಲು ಒಂದ್ ಸ್ವಲ್ಪ ಮುಸ್ಲಿಮರಿಗೆ ಈ ಟೀಚಿಂಗ್ ಅನ್ನ ಇದರಲ್ಲಿ ಕೊಡ್ಲಿಕ್ಕೆ ಸಾಧ್ಯವಾಗಿದ್ರೆ ಚೆನ್ನಾಗಿತ್ತು ಅನ್ನೋದಕ್ಕೆ ನಮ್ಮೆಲ್ಲರ ವಿಚಾರ. ಇದು ಮೊದಲನೇದು. ಇನ್ ಎರಡನೇದು ಏನು ಅಂತಂದ್ರೆ ಅಜಿತ್, ಇದು ತುಂಬಾ ಸೂಕ್ಷ್ಮವಾದ ಸಂಗತಿ ಏನು ಅಂದ್ರೆ, ಇಡೀ ಆಡ್ ಅನ್ನು ನೀವು ನೋಡಿ, ಈ ಆಡ್ ಅನ್ನು ನಾಳೆ ನೀವು UK ನಲ್ಲೋ US ಅಲ್ಲೋ ಕೂತ್ ನೋಡಿದಾಗ ಏನನ್ಸುತ್ತೆ ಅಂದ್ರೆ, ಇಂಡಿಯಾದಲ್ಲಿ ಹಿಂದೂ ಹೆಣ್ಮಕ್ಳು ಮುಸ್ಲಿಂ ಮನೆಗಳಿಗೆ ಹೋಗೋದು ಕಾಮನ್, ಮುಸ್ಲಿಂ ಮನೆಗಳಲ್ಲಿ ಮದುವೆ ಆಗಿ ಹೋಗೋದು ಕಾಮನ್ ಅಂತ ಅನ್ಸುತ್ತಲ್ಲ, ವಿಚ್ ಇಸ್ ನಾಟ್ ಟ್ರೂ. ಇವತ್ತಿಗೂ ಕೂಡ ಅವನು ಮುಸ್ಲಿಂ ಹುಡುಗ ಅಂತ ಗೊತ್ತಾದ ತಕ್ಷಣ ಆ ಹೆಣ್ಮಕ್ಳು ಅಲ್ಲಿಂದ ಬಿಡಿಸ್ಕೊಂಡು ಬರೋದು, ಅವ್ರು ಒದ್ದಾಡೋದು ಕಣ್ಣಿಗೆ ಕಾಣ್ತಾ ಇರುವಾಗ ಇವ್ರು ಏನನ್ನು ಪ್ರೊಜೆಕ್ಟ್ ಮಾಡ್ಲಿಕ್ಕೆ ಹೋಗ್ತಿದಾರಲ್ಲ, ಇದು ಬಹಳ ಡೇಂಜರಸ್ ಅಂತ. ತನಿಷ್ಕ್ ಇಲ್ಲಿ ಮಾತ್ರ ಅಲ್ಲ ಇರೋದು, ತನಿಷ್ಕ್ ಮಿಡ್ಲ್ ಈಸ್ಟ್ ಅಲ್ಲೂ ತುಂಬಾ ಪಾಪ್ಯುಲರ್ ಆಗಿರುವಂತ ಒಂದು ಜ್ಯುವೆಲರಿ ಸಂಸ್ಥೆ ಆಗಿದೆ. ನಾನು ಒಂದೇ ಒಂದು ಪ್ರಶ್ನೆ ಕೇಳುದು, ಮಿಡ್ಲ್ ಈಸ್ಟ್ ನಲ್ಲಿ ಇಂಥದ್ದೇ ಒಂದು ಆಡ್ ಅನ್ನ ಕ್ರಿಯೇಟ್ ಮಾಡಿ ಅಲ್ಲಿರುವಂತ ಬಹುಸಂಖ್ಯಾತ ಹೆಣ್ಣು ಮಗಳೊಬ್ಳು, ಅಂದ್ರೆ ಮುಸ್ಲಿಂ ಹೆಣ್ಣು ಮಗಳೊಬ್ಳು ಹಿಂದೂ ಫ್ಯಾಮಿಲಿಗೆ ಬಂದು ಮದುವೆ ಆಗಿ ಅಲ್ಲಿನ ಆಚಾರ ವಿಚಾರಗಳನ್ನು ಅನುಸರಿಸುವಂತ ಒಂದು ಪ್ರಕ್ರಿಯೆಯನ್ನ ಅವರು ಆಡ್ ನಲ್ಲಿ ತೋರಿಸಲಿಕ್ಕೆ ಸಾಧ್ಯ ಇದೆಯಾ? ಇಟ್ ಇಸ್ ಜಸ್ಟ್ ಇಂಪಾಸಿಬಲ್. ಇಸ್ಲಾಂ ಧರ್ಮದಲ್ಲಿ ಆ ಪ್ರಾವಿಷನ್ ಇಲ್ಲ. ಇಸ್ಲಾಂ ಧರ್ಮದಲ್ಲಿ ಆ ಪ್ರಾವಿಷನ್ ಮುಸಲ್ಮಾನ್ ಹುಡುಗ ಲವ್ ಮ್ಯಾರೇಜ್ ಮಾಡ್ಕೊಳ್ಳೋದು ಪ್ರಾವಿಷನ್ ಇಲ್ಲ. ಇಸ್ಲಾಂ ಧರ್ಮದಲ್ಲಿ ಮದುವೆಗೆ ಮುನ್ನ ಲವ್ ಮಾಡ್ಕೊಳ್ಳೋದು ಪ್ರಾವಿಷನ್ ಇಲ್ಲ. ಹೆಂಗ್ ಒಪ್ಕೊಂಡ್ರಿ ಮತ್ತೆ? ಇಸ್ಲಾಂ ಧರ್ಮದಲ್ಲಿ ಮದುವೆಗೆ ಮುನ್ನ ಲವ್ ಪ್ರಾವಿಷನ್ ಇಲ್ಲ. ಈಗ ತಾನೇ ಉಮರ್ ಶರೀಫ್ ಹೇಳಿದ್ರು. ಹೆಂಗ್ ಒಪ್ಕೊಂಡ್ರಿ ಮತ್ತೆ? ಯಾವುದು ಪ್ರಾವಿಷನ್ ನಿಮಗೆ ಲಾಭ ಆದ್ರೆ ಒಪ್ಕೊಳ್ಬಹುದು, ಅದನ್ನೇ ನಿಮಗೆ ನಷ್ಟ ಆಗುತ್ತೆ. ಮದುವೆ ಮಾಡಬೇಕಾದ್ರೆ ಮೊದಲು ಇಸ್ಲಾಂ ಚಕ್ರವರ್ತಿ, ನಾನು ಸ್ವಲ್ಪ ಹೊತ್ತು ಇದನ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ, ಡಿಬೇಟ್ ಇನ್ನೊಂದು ಸ್ವಲ್ಪ ಹೊತ್ತು ಕಂಟಿನ್ಯೂ ಮಾಡ್ತೀನಿ. ಇದಕ್ಕೆ ಇಸ್ಲಾಂನಲ್ಲಿ ಅವಕಾಶ ಇಲ್ಲ. ಯು ಆರ್ ವೆರಿ ಕ್ಲಿಯರ್ ಅಬೌಟ್ ಇಟ್. ಹಂಗಿದ್ರೆ ಜಾತ್ಯತೀತತೆಯ ಬಗ್ಗೆ ಮಾತನಾಡೋ ಅಧಿಕಾರ ಈ ದೇಶದಲ್ಲಿ ಜಾತ್ಯತೀತತೆ ಅಂದ್ರೆ ಜೊತೆಯಾಗಿ ಬಾಳೋದು. ಈ ದೇಶದಲ್ಲಿ ಬಾಳ್ತಾ ಇದ್ದಾರೆ ಅವರು, ಆ ಜಾಹೀರಾತ್ನಲ್ಲಿ ಬಾಳ್ತಾ ಇದ್ದಾರೆ. ಹಂಗೆ ಕಾನ್ಸ್ಟಿಟ್ಯೂಷನಲಿ ಕರೆಕ್ಟ್ ಅಡ್ವರ್ಟೈಸ್ಮೆಂಟ್
ಈ ದೇಶದಲ್ಲಿ ಸ್ಪೆಷಲ್ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಅವ್ರಿಗೆ ಯಾಕೆ ಆಸ್ತಿ ಸಿಗಬಾರ್ದು? ಕಾನ್ಸ್ಟಿಟ್ಯೂಷನ್ ಪ್ರಕಾರ ಅವ್ರಿಗೆ ಯಾಕೆ ಸಿಗಬಾರ್ದು? ಅದನ್ನ ಬಿಡಿ. ಅವಳಿಗೆ ಯಾಕೆ ಅಧಿಕಾರ ಇಲ್ಲ ಆಗಿದ್ರೆ? ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಐಸೆ, ಸುಪ್ರೀಂ ಕೋರ್ಟ್ ನ ಜಜ್ಮೆಂಟ್